ಹಗ್ಗಜಗ್ಗಾಟ ನಡೆಯಲಿಲ್ಲ, ಗೊಂದಲಗಳು ಮೂಡಲಿಲ್ಲ. ಕ್ಲಿಷ್ಟಕರ ಪರಿಸ್ಥಿತಿಯನ್ನ ಅತ್ಯಂತ ಸಲೀಸಾಗಿ ನಿಭಾಯಿಸುವಲ್ಲಿ ಹೈಕಮಾಂಡ್ ಗೆದ್ದಿದೆ. ಮಾದರಿ ಎನ್ನುವಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ನಡೆದಿದೆ. ಪದತ್ಯಾಗದ ನೋವಿನ ನಡುವೆ ಒಗ್ಗಟ್ಟು ಪ್ರದರ್ಶನ. ಸಿದ್ದು ಕಾಲಿಗೆರಗಿದ ಡಿಕೆಶಿ, ಅಪ್ಪುಗೆ ಭಾವುಕತೆ. ಆತ್ಮೀಯ ಅಪ್ಪುಗೆ ಕಾಲಿಗೆ ಬಿದ್ದು ನಮಸ್ಕಾರ, ಭಾವುಕ ನೋಟ. ಇದು ಸಿಎಂ ನಿವಾಸದಲ್ಲಿ ಬೆಳಗ್ಗೆ ಘಟಿಸಿದ ಅಪೂರ್ವ ಸಂಗಮ, ಅತ್ಯಪರೂಪದ ಅಮೋಘ ಸನ್ನಿವೇಶ. ಇವತ್ತು ಬೆಳಗ್ಗೆ ಸಂಪುಟ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜಿಸಿದ್ರು. ಇವತ್ತು ಬೆಳಗ್ಗಿನಿಂದಲೇ ಸಿಎಂ ನಿವಾಸಕ್ಕೆ ಸಚಿವರ ದಂಡೇ ಆಗಮಿಸಿತ್ತು. ಆದ್ರೆ ಅದು ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ರು, ಸೀದಾ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದ್ರು. ಸಿದ್ದರಾಮಯ್ಯನವರನ್ನ ಆತ್ಮೀಯವಾಗಿ ತಬ್ಬಿಕೊಂಡು ಒಗ್ಗಟ್ಟು ಪ್ರದರ್ಶಿಸಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಭಾವುಕರಾಗಿದ್ರು. ಅಧಿಕಾರ ಕುರ್ಚಿಗಾಗಿ ಎಷ್ಟೇ ಪೈಪೋಟಿ ಹಗ್ಗ ಜಗ್ಗಾಟ ಇದ್ರೂ ಇದೊಂದು ದೃಶ್ಯ ಮನಮಿಡಿಯುವಂತಿತ್ತು. ಸಿದ್ದು ಪದತ್ಯಾಗದ ಮೂಲಕ ಗೆದ್ದ ಹೈಕಮಾಂಡ್. ತಾನು ವೀಕ್ ಅಲ್ಲ, ಸ್ಟ್ರಾಂಗ್ ಅಂತ ಸಂದೇಶ. ಈ ಹಿಂದೆ ಅಧಿಕಾರ ಹಸ್ತಾಂತರದ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಡವಿತ್ತು. ರಾಜಸ್ಥಾನ, ಮಧ್ಯಪ್ರದೇಶದಂತ ರಾಜ್ಯಗಳಲ್ಲಿ ಸೋಲನ್ನು ಅನುಭವಿಸಿದ್ದರು. ಆದರೆ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರವನ್ನ ಯಶಸ್ವಿಯಾಗಿ ನಿಭಾಯಿಸಲಾಗಿದೆ. ಯಾವುದೇ ಗೊಂದಲ ಸೃಷ್ಟಿ ಆಗದಂತೆ ನೋಡಿಕೊಂಡಿದೆ. ಈ ಮೂಲಕ ತಾನು ವೀಕ್ ಅಲ್ಲ, ಸ್ಟ್ರಾಂಗ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ. ಸಿದ್ದರಾಮಯ್ಯ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರಿಸಿದ್ದು, ಡಿಕೆ ಕಾಲಿಗೆ ನಮಸ್ಕರಿಸುವ, ಆಲಿಂಗಿಸಿಕೊಳ್ಳುವ ಫೋಟೋಗಳು ವೈರಲ್ ಆಗಿವೆ. ಇದೇ ಫೋಟೋಗಳನ್ನ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್, ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ ಅಂತ ಬರೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.